ಬಸ್ಗೆ ಸಿಲುಕಿ ಟೋಲ್ ಕಾರ್ಮಿಕನೊಬ್ಬ ಭೀಕರವಾಗಿ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ನವಯುಗ ಟೋಲ್ನಲ್ಲಿ ಒಂದು ದುರ್ಘಟನೆ ನಡೆದಿದೆ. 8ನೇ ಮೈಲಿ ಬಳಿ ಇರತಕ್ಕಂಥ ನವಯುಗ ಟೋಲ್ನಲ್ಲಿ ಈ ಆಕ್ಸಿಡೆಂಟ್ ನಡೆದಿದೆ. ಬೆಂಗಳೂರು ತುಮಕೂರು ಮಾರ್ಗದ ಟೋಲ್ ಇದು. ಬಸ್ಗೆ ಸಿಲುಕಿ ಟೋಲ್ನ ಕಾರ್ಮಿಕ ಮೃತಪಟ್ಟಿದ್ದಾನೆ. ಅತ್ಯಂತ ಭೀಕರವಾಗಿ ನಡೆದಿರ್ತಕ್ಕಂಥ ಒಂದು ಅಪಘಾತ ಇದು. ನೆಲಮಂಗಲದ ನಿವಾಸಿ ದರ್ಶನ್ ಮೃತ ಕಾರ್ಮಿಕ. ಖಾಸಗಿ ಟ್ರಾವೆಲ್ಸ್ಗೆ ಸೇರಿದ ಬಸ್ ಇದು. ಪೀಣ್ಯ ಸಂಚಾರಿ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದ್ದೀರಿ ಆ ದೃಶ್ಯದಲ್ಲಿ ಜಸ್ಟ್ ಆ ಬಸ್ ಪಾಸ್ ಆಗೋ ಅಷ್ಟೇ ಜಾಗ ಇರ್ತಕ್ಕಂಥದ್ದಲ್ಲಿ ಆ ಸಂದರ್ಭದಲ್ಲಿ ಟ್ರಾವೆಲ್ಸ್ ಬಸ್ ಅದು. ಆ ಸಂದರ್ಭದಲ್ಲಿ ಕಾರ್ಮಿಕ ಯಾವ ರೀತಿ ಆತನನ್ನು ಉಜ್ಕೊಂಡು ಆ ಗೋಡೆಗೆ ಉಜ್ಕೊಂಡು ಬಂದ್ಬಿಟ್ಟಿದೆ ಬಸ್ಸು. ಅಲ್ಲಿ ಸ್ವಲ್ಪ ಕೂಡ ಜಾಗ ಇಲ್ಲ. ಕಾರ್ಮಿಕ ಭೀಕರವಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಟೋಲಲ್ಲಿ ಪಾಸ್ ಆಗುವಾಗ ಆ ವ್ಯಕ್ತಿ ಅಲ್ಲಿ ಪಕ್ಕದಲ್ಲಿ ಬಂದಿದ್ದಾನೆ, ಅದು ಡ್ರೈವರ್ ಗೊತ್ತಾಗಿಲ್ಲ, ಉಜ್ಕೊಂಡು ಬಂದ್ಬಿಟ್ಟಿದೆ ಬಸ್ ಮುಂದೆ. ಆ ಕಾರ್ಮಿಕ ಮೃತಪಟ್ಟಿದ್ದಾನೆ. 8ನೇ ಮೈಲಿ ಬಳಿ ಇರ್ತಕ್ಕಂಥ ನವಯುಗ ಟೋಲ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಎಷ್ಟು ಕೇರ್ಫುಲ್ ಆಗಿರಬೇಕು ನೋಡಿ. ಪಾಪ ಆ ಕಾರ್ಮಿಕ ಅಲ್ಲಿ ಬಂದಿದ್ದಾನೆ, ಗೊತ್ತಾಗಿಲ್ಲ. ಆ ಬಸ್ ಮೂವ್ ಆಗಿದೆ ಮುಂದೆ, ಆತನನ್ನು ಸೇರಿಸಿ ಉಜ್ಕೊಂಡು ಬಂದಿದೆ. ಅಲ್ಲಿ ಜಾಗನೇ ಇಲ್ಲ, ಬಸ್ ಮತ್ತು ಆ ಗೋಡೆಯ ನಡುವೆ ಜಾಗನೇ ಇಲ್ಲ. ಕಾರ್ಮಿಕ ಮೃತಪಟ್ಟಿದ್ದಾನೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನಿಜಕ್ಕೂ ಆ ದೃಶ್ಯವನ್ನು ನೋಡ್ತಾ ಇದ್ರೆ ಮನ ಕಲಕುವಂತ ದೃಶ್ಯ. ಆ ವ್ಯಕ್ತಿ ಬಹಳ ಭೀಕರವಾಗಿ ಮೃತಪಟ್ಟಿರ್ತಕ್ಕಂಥದ್ದು. ಗೊತ್ತಾಗ್ಲಿಲ್ವಾ ಡ್ರೈವರ್ಗೆ ಅಲ್ಲಿ ಏನು ವ್ಯಕ್ತಿ ಬಂದಿರತಕ್ಕಂಥದ್ದು? ಈತ ಕಿರ್ಚ್ಕೊಳ್ಳಿಲ್ವಾ? ಯಾಕೆ ಹಾಗಾಯ್ತು? ಹೇಗ್ ನಡೀತು? ಎಷ್ಟೊತ್ತಿಗೆ ನಡೀತು ಘಟನೆ? ಖಂಡಿತ ಶ್ರೀಲಕ್ಷ್ಮಿ, ಏನು ದೃಶ್ಯಗಳನ್ನು ನೋಡ್ತಾ ಇರೋದು ಮನಕುಲುಕುವ ಘಟನೆ ಅಂತಾನೆ ಹೇಳ್ಬೋದು. ಏನು ದರ್ಶನ್ ಏನು ನಿನ್ನೆ ತಡರಾತ್ರಿ 9 ಗಂಟೆ ಸಮಯದಲ್ಲಿ ಏನೋ ಒಂದು ಟೋಲ್ ಬಳಿ ಕೆಲಸ ನಿರ್ವಹಿಸ್ತಾ ಇರ್ತಾನೆ. ಈ ವೇಳೆ ಟೋಲ್ ಬೂತ್ ಬಳಿ ನಿಂತಿರ್ತಾನೆ. ಆತ ಏನು ಕೆಲವೊಂದು ಫಾಸ್ಟ್ ಟ್ಯಾಗ್ ಅಳವಡಿಸಿರೋದ್ರಿಂದ ಈಗ ಚಾಲಕರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾಗುತ್ತೆ. ಯಾವ ಒಂದು ಕೆಲಸಕ್ಕಾಗಿ ದರ್ಶನ್ ಟೋಲ್ ಬೂತ್ ಬಳಿ ನಿಂತಿರ್ತಾನೆ. ಈ ವೇಳೆ ಏನು ಅದು ಟೋಲ್ ಬೂತ್ ನಲ್ಲಿ ಬಂದಿರ್ತಕ್ಕಂತ ಒಂದು ಖಾಸಗಿ ಟ್ರಾವೆಲ್ಸ್ ನ ಬಸ್ ಏನ್ ಮಾಡುತ್ತೆ, ತನ್ನ ಟಿಕೆಟ್ ಅನ್ನು ತಗೊಂಡ ನಂತರ ಮುಂದೆ ಪಾಸ್ ಆಗುತ್ತೆ. ಆ ವೇಳೆ ಬಸ್ ನ ಹಿಂಭಾಗದಲ್ಲಿ ಇದ್ದಿರ್ತಕ್ಕಂಥ ದರ್ಶನ್ ಅದು ಯಾವ ರೀತಿ ಆಯ್ತು ಅನ್ನೋದು ಇದನ್ನೂ ಕೂಡ ಒಂದು ಕುತೂಹಲವಾಗಿರ್ತಕ್ಕಂಥದ್ದು. ಏನು ವೈದ್ಯಕಿನಂತೆ ಬಸ್ ನ ಹಿಂಬದಿಗೆ ಟಚ್ ಆಗ್ತಾನೆ. ಆಗ ಟೋಲ್ ಬೂತ್ ಮತ್ತೆ ಆ ಬಸ್ ಎರಡರ ನಡುವೆ ಸಿಲುಕಿ ಒಂದು ಭೀಕರವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು. ಆದ್ರೆ ಈ ಸಾವು ನಿಜಕ್ಕೂ ಟೋಲ್ ನ ಹಿಂಬದಿ ಇರ್ತಕ್ಕಂಥ ದರ್ಶನ್ ಯಾವ ರೀತಿ ಬಸ್ಗೆ ಸಿಲುಕಿದೆ ಅನ್ನೋ ಒಂದು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.